ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇನ್ನೇನು ನಾಳೆಯಿಂದ RRB ಗ್ರೂಪ್ ಡಿ ಎಕ್ಸಾಮ್ ಮತ್ತೆ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕಿಂತ ಮುಂಚೆ ಯಾರು ಇನ್ನೂ RRB ಗ್ರೂಪ್ ಡಿ ಎಕ್ಸಾಮ್ ಬರೆದಿಲ್ಲ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ RRB ಗ್ರೂಪ್ ಡಿಯಲ್ಲಿ ಬಹಳಷ್ಟು ಕ್ವಶನ್ನು ರಿಪೀಟ್ ಆಗತ್ತವ. ಸೇಮ್ ಟಾಪಿಕ್ಕು ಸೇಮ್ ಚಾಪ್ಟರ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗತ್ತವ. ಸೊ ಯಾವ ಕ್ವಶನ್ಸ್ ರಿಪೀಟ್ ಆಗಿದವು GKದಲ್ಲಿ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಓಕೆ, ಆಗಸ್ಟ್ 3ರಿಂದ ಆಗಸ್ಟ್ 14ರವರೆಗೂ ನಡೆದಂತಹ ಅಷ್ಟು ಶಿಫ್ಟ್ಗಳಲ್ಲಿ ಕೇಳಲಾದ ಕೆಲವೊಂದು ರಿಪೀಟೆಡ್ ಕ್ವಶನ್ಸ್. ಸೊ ಯಾವ ಚಾಪ್ಟರ್ ಮೇಲೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದಾವ ಅದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಓಕೆ, ಫಸ್ಟ್ ಕ್ವಶನ್, ಇತ್ತೀಚೆಗೆ ಪದ್ಮವಿಭೂಷಣ 2026 ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಡಾಕ್ಟರ್ ಎನ್ ರಾಜಂ ಅವರು ಯಾವ ಸಂಗೀತ ವಾದ್ಯವನ್ನು ನುಡಿಸಲು ಪ್ರಸಿದ್ಧರಾಗಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ ಸುಮಾರು ಸರಿ ಕೇಳಿದರು ಇದೇ ವರ್ಷ RRB ಗ್ರೂಪ್ ಡಿ ಎಕ್ಸಾಮ್ನಲ್ಲಿ. ಇದು ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ, ವಯೋಲಿನ್ ಆಗುತ್ತೆ. ವಯೋಲಿನ್ ಅಥವಾ ಪಿಟೀಲು ಅಂತ ಕರಿತೀವಿ. ಯಾವುದು? ಪಿಟೀಲು ಅಂತ. ಹಾಗಾದರೆ ಈ ವರ್ಷ ಇದೇ ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಯಾವ ಕ್ವಶನ್ಸ್ ಕೇಳಿದ್ದಾರೆ RRB ಗ್ರೂಪ್ ಡಿಯಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ, ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದಾರು? ಸೊ ಯಾರು ಕಲೆ ವಿಭಾಗದಲ್ಲಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾರು? ಧರ್ಮೇಂದ್ರ ಸಿಂಗ್ ಪ್ರಧಾನ್ ಅವರು. ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ. ಇವರೊಂದಿಗೆ ಇನ್ನೊಬ್ಬರು ಅದಾರ, ಇವರು ಕೂಡ ಮರಣೋತ್ತರ. ಯಾರು? VS ಅಚ್ಯುತಾನಂದನ್ ಅವರು. ಇವರು ಕೂಡ ಮರಣೋತ್ತರವಾಗಿ ಪಡೆದಾರೆ. ಆದರೆ ಇವರ ಒಂದು ಕ್ಷೇತ್ರ ಬೇರೆ, ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಇವರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಾರೆ. ಇವರು ಕೇರಳ ರಾಜ್ಯದವರು. ಹೌದಾ? ಸೊ KT ಥಾಮಸ್ ಬಗ್ಗೆ ಕೂಡ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಇವರು ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಾರೆ. ಇವರು ಕೂಡ ಕೇರಳ ರಾಜ್ಯದವರು. ಇನ್ನು ನೆಕ್ಸ್ಟ್ ಎನ್ ರಾಜಂ, ಆಗಲೇ ಹೇಳಿದ ಹಾಗೆ ಇವರು ಪಿಟೀಲು ನುಡಿಸ್ತಕ್ಕಂಥ ಒಬ್ಬ ಸಂಗೀತಗಾರರು. ಇವ್ರ ಮೇಲೆ ಕೂಡ ಕ್ವಶನ್ ರಿಪೀಟ್ ಆಗಿದ್ದಾವೆ. ಸೊ ಯಾರ ಮೇಲೆ ಕ್ವಶನ್ ಕೇಳಿಲ್ಲಪ್ಪ ಅಂದರೆ P ನಾರಾಯಣನ್. ಇವ್ರ ಮೇಲೆ ಅಷ್ಟೊಂದು ಕ್ವಶನ್ ಕೇಳಿರ್ಬೋದು, ಒಂದು ಕ್ವಶನ್ ಕೇಳಿರ್ಬೋದು. ಸೊ ಮತ್ತೆ ಇವ್ರ ಮೇಲೆ ಕ್ವಶನ್ಸ್ ರಿಪೀಟ್ ಆಗುವಂಥ ಸಾಧ್ಯತೆ ತುಂಬ ಅಂದರೆ ತುಂಬ ಹೆಚ್ಚಿಗೆ ಇದೆ. ಓಕೆ, ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಸೊ ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್, 2026 ವಿಧಾನಸಭಾ ಚುನಾವಣೆಯ ನಂತರ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಟ ದಳಪತಿ ವಿಜಯ್ ಅವರ ರಾಜಕೀಯ ಪಕ್ಷದ ಹೆಸರೇನು? ಸೊ ಇವ್ರ ಮೇಲಂತೂ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿದರು RRB ಗ್ರೂಪ್ ಡಿಯಲ್ಲಿ. ಅವರ ರಾಜಕೀಯ ಪಕ್ಷದ ಹೆಸರೇನು? ಯಾರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ? ವಿಜಯ್ ದಳಪತಿ ಅವರು CM ಆಗೋಕ್ಕಿಂತ ಮುಂಚೆ ಯಾವ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ರು? ಸೊ ಇದೇ ಥರ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿದರು ಇವ್ರ ಮೇಲೆ. ಇದೇ ಥರ ಮುಂದೇನು ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇವರು TVK ತಮಿಳಿಗ ವೆಟ್ರಿ ಕಳಗಂ ಎನ್ನುವಂಥ ಪಕ್ಷದ ಮೂಲಕ ಆರಿಸಿ ಬಂದು ಈಗ ಪ್ರಸ್ತುತ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಇನ್ನು ನೆಕ್ಸ್ಟ್, ಇದೇ ರೀತಿ ಈ 2026ರಲ್ಲಿ ಪ್ರಮುಖ ಚುನಾವಣೆ ನಡೆದವ. 2026ರಲ್ಲಿ ಪ್ರಮುಖ ಚುನಾವಣೆಗಳು ನಡೆದವ. ಎಲ್ಲೆಲ್ಲಪ್ಪ ಅಂದರೆ ಅದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಆಗಲೇ ಹೇಳಿದ ಹಾಗೆ ತಮಿಳುನಾಡು ಮತ್ತು ಪಾಂಡಿಚೇರಿ, ಅದು ಕೇರಳ ಆಗಿರ್ಬೋದು ಮತ್ತು ಅಸ್ಸಾಂ. ಇವತ್ತು ತಮಿಳುನಾಡು ಬಗ್ಗೆ ಕೇಳ್ತಾರೆ ಅಂದರೆ ನಾಳೆ ಅವರು ಅಸ್ಸಾಂ ಬಗ್ಗೆ ಕೇಳ್ಬೋದು, ಮತ್ತು ಪಾಂಡಿಚೇರಿ ಬಗ್ಗೆ ಕೇಳ್ಬೋದು, ಕೇರಳ ಬಗ್ಗೆ ಕೇಳ್ಬೋದು. ಸೊ ಅವ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ, ಇದು ಕೂಡ ಸಿಕ್ಕಾಪಟ್ಟೆ ಕ್ವಶನ್ ರಿಪೀಟ್ ಆಗಿದೆ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಾಂತರ ಆರಿಸಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಓಕೆ, ನೆಕ್ಸ್ಟ್, ಅಸ್ಸಾಂನ ಹೇಮಂತ್ ಬಿಸ್ವಾ ಶರ್ಮಾ, ಇವರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಾಂತರ ಆಯ್ಕೆಯಾಗಿ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ನೇಮಕಗೊಂಡಿರುತ್ತ ಒಬ್ಬ ಮುಖ್ಯಮಂತ್ರಿ. ಹೌದಾ? ಇನ್ನು ನೆಕ್ಸ್ಟು
ಪಾಂಡಿಚೇರಿ ಅಥವಾ ಪುದುಚೇರಿ. ಇವರು ಎನ್ ರಂಗಸ್ವಾಮಿ ಅಂತ, ಇವರು ಕೂಡ ಇತ್ತೀಚೆಗೆ ನೇಮಕಗೊಂಡಾರ. ಇವರು ಭಾರತೀಯ ಜನತಾ ಪಕ್ಷದವರು. ಸೊ ಇದರಲ್ಲಿ ಒಬ್ಬರು ಮಿಸ್ ಆಗಿದ್ದಾರೆ, ಯಾರಪ್ಪ ಅಂದ್ರೆ ಅವರು ಕೇರಳದವರು. ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ವಿ ಡಿ ಸತೀಶನ್ ಅವರು ನೇಮಕಗೊಂಡಾರ. ವಿ ಡಿ ಸತೀಶನ್ ಅವರು. ಸೊ ಇದನ್ನು ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಹೈ ಇದೆ. ಓಕೆ, ನೆಕ್ಸ್ಟ್ ಹೈ ಎಲ್ಡಿಂಗ್ ಟಾಪಿಕ್ ಅಂತ ಇದೆ ನೋಡಿರಿ. ಏಪ್ರಿಲ್ 2026ರಲ್ಲಿ ಮ್ಯಾಡ್ರಿಡ್ನಲ್ಲಿ ನಡೆದ ಲಾರಿಯಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ 2026ರ ವಿಶ್ವ ಕ್ರೀಡಾಪಟು ಎಂದು ಯಾರನ್ನು ಹೆಸರಿಡಲಾಗಿದೆ? ಇದರ ಮೇಲಂತೂ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿದರು. ಸೊ ವಿಶ್ವ ಕ್ರೀಡಾಪಟು, ಇನ್ನು ಪುರುಷ ಅಭ್ಯರ್ಥಿ ಯಾರು, ಮಹಿಳಾ ಅಭ್ಯರ್ಥಿ ಯಾರು, ವಿಶ್ವದ ತಂಡ ಯಾವುದು, ವಿಶ್ವದ ಎಂತ ಕರೀತಾರೆ ಯಂಗ್ ಪ್ಲೇಯರ್ ಅಂದರೆ ಯುವ ಆಟಗಾರ ಯಾರು. ಸೊ ಎಲ್ಲ ವಿಭಾಗದಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆ, ಅದನ್ನು ನಾವು ಒಂದೇ ಕ್ವಶನಲ್ಲಿ ನೋಡ್ಕೊಂಬರೋಣ ಏನು ಕ್ವಶನ್ ಕೇಳಿದಾರೆ ಅಂತ. ಸೊ ಈ ಕ್ವಶನ್ಗೆ ಆನ್ಸರ್ ಯಾವುದು? ಆಪ್ಷನ್ ಬಿ, ಕಾರ್ಲೋಸ್ ಅಲ್ಕ್ರಾಜ್ ಅವರು. ಇವ್ರ ಮೇಲೆ ಕ್ವಶನ್ ಯಾವುದೇ ರೀತಿ ಕೇಳಿದ್ದಾರೆ? ಕಾರ್ಲೋಸ್ ಅಲ್ಕ್ರಾಜ್ ಅವರು ಇತ್ತೀಚೆಗೆ ಮ್ಯಾಡ್ರಿಡ್ನಲ್ಲಿ ಲಾರೆನ್ಸ್ ಅವಾರ್ಡ್ ಪಡೆದರು. ಇವರು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಗೆದ್ದ ಅತ್ಯಂತ ಚಿಕ್ಕ ವಯಸ್ಸಿನ ಆಟಗಾರ. ಇದನ್ನು ಕೂಡ ಕೇಳಿದ್ದಾರೆ ಕ್ವಶನ್. ಮತ್ತು ಇವರು ಯಾವ ದೇಶದ ಪರವಾಗಿ ಆಟ ಆಡ್ತಾರೆ? ಯಾವ ದೇಶಪ್ಪ ಅಂದ್ರೆ ಸ್ಪೇನ್. ಹೌದಾ? ಇನ್ನು ನೆಕ್ಸ್ಟು, ಇವರು ಯಾರನ್ನು ಸೋಲಿಸುವ ಮುಖಾಂತರ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ ಗೆದ್ದಂತಹ ಆಟಗಾರ ಆದರು? ಯಾರಪ್ಪ ಅಂದ್ರೆ ನೋವಾಕ್ ಜೋಕೋವಿಚ್ ಅವ್ರನ್ನ ಸೋಲಿಸುವ ಮುಖಾಂತರ. ಇದು ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಲಾರೆನ್ಸ್ಗೆ ಬರೋಣ. ಸೊ ಇಲ್ಲಿ ನೋಡಿರಿ, ಲಾರೆನ್ಸ್ 2026ರಲ್ಲಿ ಈ ಅಷ್ಟು ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದೆ. ಈ ಅಷ್ಟು ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ ಇವ್ರ ಮೇಲೆ ಅರೆನಾ ಸಬಲೆಂಕಾ ಮೇಲೆ ಮತ್ತು ಪ್ಯಾರಿಸ್ ಸೈಂಟ್ ಜರ್ಮನ್ ಇದರ ಮೇಲೆ ಅಂತೂ ಸುಮಾರು 3ಕ್ಕಿಂತ ಹೆಚ್ಚು ಬಾರಿ ಕ್ವಶನ್ ಕೇಳಿದ್ದಾರೆ. 3 ವ್ಯಕ್ತಿಗಳ ಮೇಲೆ ಅಥವಾ 3 ಈ ಒಂದು ಕಥೆಗಳ ಮೇಲೆ ಸುಮಾರು 3ಕ್ಕಿಂತ ಹೆಚ್ಚು 3+ ಕ್ವಶನ್ಸ್ ಕೇಳಿದ್ದಾರೆ ಇದೇ ವರ್ಷ RRB ಗ್ರೂಪ್ ಡಿ ಎಕ್ಸಾಮ್ನಲ್ಲಿ. ಸೊ ಕಾರ್ಲೋಸ್ ಅಲ್ಕ್ರಾಜ್ ಅಂತ ಬಂದಾಗ ಇವರು ಪುರುಷ, ಲಾರೆನ್ಸ್ನ ಅತ್ಯಂತ ಉತ್ತಮ ಕ್ರೀಡಾಪಟು ಪುರುಷ ವಿಭಾಗದಲ್ಲಿ. ಇನ್ನು ಮಹಿಳಾ ವಿಭಾಗದಲ್ಲಿ ಅರೆನಾ ಸಬಲೆಂಕಾ ಅಂತ, ಇವರು ಬೆಲಾರಸ್ ದೇಶದವರು. ಇದನ್ನು ಕೂಡ ಕೇಳಿದ್ದಾರೆ, ಬೆಲಾರಸ್ ಅಂತ. ಇನ್ನು ನೆಕ್ಸ್ಟ್ ವಿಶ್ವದ ತಂಡ ಯಾವುದಂತ ಕೇಳಿದರೆ ಅದು ಪ್ಯಾರಿಸ್ ಸೈಂಟ್ ಜರ್ಮನ್ ಅಂತ. ಸೊ ಇವುಗಳೊಂದಿಗೆ ಇವು ಕೂಡ ಇಂಪಾರ್ಟೆಂಟ್, ಯಾಕಂದರೆ ಇವು ಕೂಡ ಲಾರೆನ್ಸ್ ಅತ್ಯುತ್ತಮ ವಿಭಾಗದಲ್ಲಿ ಬರ್ತಕ್ಕಂಥ ಇತರೆ ಪ್ರಶಸ್ತಿಗಳು. ಇದನ್ನು ಕೂಡ ಮುಂದಿನ ಎಕ್ಸಾಮ್ಗಳಲ್ಲಿ ಅವರು ಕೇಳ್ಬೋದು. ಸೊ ನೀವು ನೋಡಿರಿ, ವರ್ಷದ ಅದ್ಭುತ ಪ್ರತಿಭೆ ಪ್ರಶಸ್ತಿ ಲ್ಯಾಂಡೋ ನೋರಿಸ್ ಅವರಿಗೆ ಬಂದಿದೆ. ವರ್ಷದ ಪುನರಾಗಮನ ಅಥವಾ ಇದಕ್ಕೆ ಇಂಗ್ಲೀಷ್ನಾಗ ಅವರು ಈ ರೀತಿ ಕೊಡ್ಬೋದು, ಯಾವ ರೀತಿ? ಬ್ರೇಕ್ ಥ್ರೂ ಅಂತ, ಬ್ರೇಕ್ ಥ್ರೂ. ಸೊ ಈ ಪ್ರಶಸ್ತಿ ಬಂದಿರೋದು ಯಾರಿಗಪ್ಪ ಅಂದರೆ ರೋರಿ ಮೆಕ್ ಇಲ್ರಾಯ್ ಅವರಿಗೆ. ನೆಕ್ಸ್ಟು ವಿಕಲಚೇತನ ಕ್ರೀಡಾಪಟು ಅಂತ ಬಂದಾಗ ಗೇಬ್ರಿಯಲ್ ಅರೌಜೋ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಅತ್ಯಾಕರ್ಷಕ ಕ್ರೀಡಾಪಟು ಅಂತ ಬಂದಾಗ ಕ್ಲೋ ಕೀಮ್ರವರಿಗೆ ಕೊಟ್ಟಿದ್ದಾರೆ. ಇನ್ನು ಯುವ ಕ್ರೀಡಾಪಟು ಇವರೇ ನೋಡಿ, ಯಾರಪ್ಪ ಅಂದರೆ ಯಂಗ್ ಪ್ಲೇಯರ್ ಅಂತ ಕ್ವಶನ್ ಕೇಳಿದ್ದಾರೆ. ಇದೇ ರೀತಿ ಕೇಳಿದ್ದಾರೆ, ಯಂಗ್ ಪ್ಲೇಯರ್. ಸೊ ಯಾರು? ಲಾಮಿನ್ ಯಮಾಲ್. ಇವರು ಕೂಡ ಸ್ಪೇನ್ದವರು. ಇತ್ತೀಚೆಗೆ ಸ್ಪೇನ್ ಫಿಫಾ ವರ್ಲ್ಡ್ ಕಪ್ ಗೆದ್ದಿದೆಯಲ್ಲ, ಆ ತಂಡದಲ್ಲಿ ಇವರು ಕೂಡ ಇದ್ದರು. ಯಾರು? ಲಾಮಿನ್ ಯಮಾಲ್. ಈ ನೆಕ್ಸ್ಟ್ ಕ್ರೀಡಾ ಸ್ಫೂರ್ತಿ ಯಾರು? ಟೋನಿ ಕ್ರೂಸ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಜೀವಮಾನ ಸಾಧನೆಗಾಗಿ ನಾಡಿಯಾ ಕೊಮಾನೆಸಿ ಅವರಿಗೆ ಈ ಒಂದು ಲಾರೆನ್ಸ್ ಅವಾರ್ಡ್ನ ಕೊಟ್ಟಿದ್ದಾರೆ. ಓಕೆ, ಒಂದೇ ಕ್ವಶನ್ನಲ್ಲಿ ಸುಮಾರು ನಾವು 10 ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ನ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಂದುವರಿಸೋಣ. ನೆಕ್ಸ್ಟ್ ಡಿಸೆಂಬರ್ 2025ರಲ್ಲಿ ನಡೆದ RBI ಮಾನಿಟರಿ ಪಾಲಿಸಿ ಸಮಿತಿ ಸಭೆಯಲ್ಲಿ ರೆಪೋ ದರವನ್ನು ಎಷ್ಟು ಶೇಕಡಾಕ್ಕೆ ಇಳಿಸಲಾಯಿತು? ಇದನ್ನು 2026ರ ಸಭೆಗಳಲ್ಲಿಯೂ ಬದಲಾಗದೆ ಇಳಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದರ ಮೇಲೆ ಕೂಡ ಕ್ವಶನ್ ಜಾಸ್ತಿ ಕೇಳಿದ್ದಾರೆ, ಯಾಕಂದರೆ ಸತತ 2026ರಲ್ಲಿ ಸತತ 4ನೇ ಬಾರಿಯೂ ರೆಪೋ ದರ ಎಷ್ಟಿದೆ? 5.25ರಷ್ಟೇ ಇದೆ. ಹೌದಾ? ಇದಕ್ಕೆ ಆನ್ಸರ್ ಯಾವುದು? ಆಪ್ಷನ್ ಬಿ, 5.25 ಅಂತ.
ಅದೇ ರೀತಿ ಅವ್ರು ನೆಕ್ಸ್ಟ್ ಆರ್ ಬಿ ಐ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ, ಆರ್ ಬಿ ಐ ಯಾವುದಾದ್ರೂ ಹೊಸ ಯೋಜನೆಯನ್ನು ಜಾರಿಗೆ ತರ್ತದೆ. ಫಾರ್ ಎಕ್ಸಾಂಪಲ್ ಈಗ ಪಾಲಿಮರ್ ನೋಟನ್ನು ಈಗ ಆರ್ ಬಿ ಐ ಜಾರಿಗೆ ತರ್ತಾ ಇದೆ 2027ರಲ್ಲಿ. ಸೊ ಇದರ ಮೇಲೆ ಕ್ವಶನ್ ಕೇಳ್ಬೋದು. ಅವರು ಆರಂಭಿಕವಾಗಿ 10 ಮತ್ತು 20 ನೋಟ್ಗಳನ್ನು ಬಿಡುಗಡೆ ಮಾಡ್ತಾರೆ ಪಾಲಿಮರ್ನಲ್ಲಿ. ಸುಮಾರು 100 ಕೋಟಿವರೆಗೂ ಬಿಡುಗಡೆ ಮಾಡಿರ್ತಾರೆ, 100 ಕೋಟಿವರೆಗೂ. ಇದ್ರ ಮೇಲೆ ಕ್ವಶನ್ ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನು US ಇರಾನ್ ಮಿಲಿಟರಿ ಸಂಘರ್ಷದ ಸಮಯದಲ್ಲಿ ಜಾಗತಿಕ ತೈಲ ಪೂರೈಕೆಯನ್ನು ಅಡ್ಡಿಪಡಿಸಲು ಇರಾನ್ ಮುಚ್ಚಲಾಗಿದೆ ಎಂದು ಘೋಷಿಸಿದ ಜಲಸಂಧಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, 2026ರಲ್ಲಿ ನಡೆದಂತಹ ಯುದ್ಧಗಳಲ್ಲಿ ಪ್ರಮುಖವಾದ ಯುದ್ಧ ಯಾವುದಪ್ಪ ಅಂದ್ರೆ ಅದು ಇರಾನ್ ಮತ್ತು ಅಮೇರಿಕಾ ಮತ್ತು ಇಸ್ರೇಲ್. ಹೌದಾ, ಇವೆರಡು ದೇಶಗಳು ಒಂದು ಕಡೆ, ಇರಾನ್ ಮತ್ತೊಂದು ಕಡೆ. ಸೊ ಈ ದೇಶ ಅತ್ಯಂತ ಪ್ರಮುಖವಾಗಿದೆ 2026ರಲ್ಲಿ ನಡೆದಂತಹ ಯುದ್ಧಗಳಲ್ಲಿ. ಸೊ ಈ ಮುಚ್ಚಲಾದಂಥ ಜಲಸಂಧಿ ಯಾವುದಪ್ಪ ಅಂದ್ರೆ ಹಾರ್ಮುಜ್ ಜಲಸಂಧಿ. ಹೌದಾ, ಇದೆಲ್ಲ ನಮಗೆ ಗೊತ್ತೇ ಇದೆ. ಓಕೆ, ಸೊ ಇದರ ಮೇಲೆ ಮತ್ತಷ್ಟು ಕ್ವಶನ್ನು ರಿಪೀಟ್ ಆಗ್ತಾವೆ. ಯಾವ ರೀತಿ? ಈಗ ಅಮೇರಿಕಾದವರು ಇರಾನ್ ಮೇಲೆ ಒಂದು ಆಪರೇಷನ್ ಮಾಡ್ತಾರೆ, ಆ ಆಪರೇಷನ್ ಇಂಪಾರ್ಟೆಂಟ್, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದೇ ರೀತಿ ಇನ್ನು ನೆಕ್ಸ್ಟು ಇಸ್ರೇಲ್ದವರು ಕೂಡ ಒಂದು ಆಪರೇಷನ್ ಮಾಡ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಈ ಎರಡರಲ್ಲಿ ಒಂದು ಕ್ವಶನ್ ಆಲ್ರೆಡಿ ಕೇಳಿದಾರೆ ಕೂಡ. ಹೌದಾ, ಹಾಗಾದರೆ ಅವೆರಡು ಆಪರೇಷನ್ ಯಾವಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಓಕೆ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 2026 ಜನವರಿಯಲ್ಲಿ 3.1 ಪೆಟಾಪ್ಲಸ್ ಸಾಮರ್ಥ್ಯದ ಪರಂಶಕ್ತಿ ಸೂಪರ್ ಕಂಪ್ಯೂಟರ್ ಅನ್ನು ಯಾವ IIT ಪ್ರಾರಂಭಿಸಿತು? ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್. ಯಾವ IIT ಅಪ್ಪ ಅಂದ್ರೆ ಇದು ಮದ್ರಾಸ್ IIT. ಹೌದಾ, ಇದೇ ರೀತಿ IIT ಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರೆ, ಅದೇನಪ್ಪ ಅಂದ್ರೆ, ಸೊ ಇಲ್ಲಿ ನೋಡಿರಿ, ಒಮೆಗಾ ಬಾಲ್ ಅಂತ, ಒಮೆಗಾ ಬಾಲ್ ಇದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದ್ದಾರೆ. ಇದನ್ನು ಕೂಡ ನಡೆಸಿದ್ದು ಯಾವುದಪ್ಪ ಅಂದರೆ IIT ಮದ್ರಾಸ್ ಅಂತ. ಓಕೆ, ಇದು ಕೂಡ ಗೊತ್ತಿರಲಿ. ಇನ್ನು ನೆಕ್ಸ್ಟ್ 2026ರಂದು ಪಶ್ಚಿಮ ಬಂಗಾಳದ ಯಾವ ರಾಜ್ಯಪಾಲರು ತಮ್ಮ ಹುದ್ದೆಯಿಂದ ಇದಕ್ಕಿದ್ದಂತೆ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಅವರು ಪಶ್ಚಿಮ ಬಂಗಾಳದನ್ನೇ ಯಾಕೆ ಕೇಳಿದರು? ಯಾಕಪ್ಪ ಅಂದ್ರೆ ರೀಸೆಂಟಾಗಿ ಅಲ್ಲಿ ಇಲೆಕ್ಷನ್ ಆಗಿದೆ. ಓಕೆ, ಸೊ ಅದಕ್ಕೆ ಅವರ ಪಶ್ಚಿಮ ಬಂಗಾಳದನ್ನು ಕೇಳ್ತಾರೆ. ಇದಕ್ಕಿಂತ ಮುಂಚೆ ನಮ್ಮ ಭಾರತದ ಉಪರಾಷ್ಟ್ರಪತಿಯಾದ ಜಗದೀಪ್ ಧನ್ಕರ್ ಅವರು ಕೂಡ ರಾಜೀನಾಮೆಯನ್ನು ನೀಡಿದ್ದರು. ಅವರ ಅವಧಿಯನ್ನು ಮುಗಿದಿರಲಿಲ್ಲ, ಆದರೂ ಕೂಡ ಅವರು ರಾಜೀನಾಮೆಯವರು ನೀಡಿದ್ದರು. ಅದಾದ ನಂತರ ಈಗ ಯಾರ್ದಾರ ಪ್ರಸ್ತುತ ಉಪರಾಷ್ಟ್ರಪತಿ ಅಂತ ಬಂದರೆ CP ರಾಧಾಕೃಷ್ಣನ್ ಅವರು ಅದಾರ. ಸೊ ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ, ಇದು ಕೂಡ ಗೊತ್ತಿರಲಿ. ಸೊ ಇದಕ್ಕೆ ಯಾರ ಆನ್ಸರಪ್ಪ ಅಂದ್ರೆ ಆಪ್ಷನ್ ಬಿ CV ಆನಂದ್ ಬೋಸ್ ಅಂತ. ಓಕೆ, ಗೊತ್ತಿರಲಿ. ನೆಕ್ಸ್ಟ್, ಸೊ ಈ ಕ್ವಶನ್ ಅಂತೂ ಹೇಳೋದೇ ಬೇಡ, ಅಷ್ಟು ಸರ್ತಿ ರಿಪೀಟ್ ಆಗಿತ್ತು ನೋಡ್ರಿ. ಇದು ಮೇ 2026ರಲ್ಲಿ 100 ಮೀಟರ್ ಓಟವನ್ನು 10.09 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ ರಾಷ್ಟ್ರೀಯ ದಾಖಲೆ ಸ್ಥಾಪಿಸಿದ ಭಾರತೀಯ ಕ್ರೀಡಾಪಟು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಅಂತೂ ಸಿಕ್ಕಾಪಟ್ಟೆ ರಿಪೀಟ್ ಆಯಿತು. ಸೊ ಯಾರು ಇವರು? ಆಪ್ಷನ್ ಡಿ ಗುರಿಂದರ್ ವೀರ್ ಸಿಂಗ್ ಅಂತ. ಓಕೆ, ನೆಕ್ಸ್ಟ್, ಸೊ ನೆಕ್ಸ್ಟ್ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಪಟುಗಳಿಗೆ ಮೀಸಲಾದ ಭಾರತದ ಮೊದಲ ರಾಷ್ಟ್ರೀಯ ಬಹು ಕ್ರೀಡಾಕೂಟವಾದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರ ಉದ್ಘಾಟನಾ ಆವೃತ್ತಿಯನ್ನು ಯಾವ ರಾಜ್ಯವು ಆಯೋಜಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ರಾಜ್ಯಪ್ಪ ಅಂದರೆ ಇದು ಛತ್ತೀಸ್ಗಢನ ರಾಯ್ಪುರ್ನಲ್ಲಿ. ಸೊ ರಾಯ್ಪುರ್ನೊಂದಿಗೆ ಇನ್ನೂ 2 ಪ್ಲೇಸ್ ಅದಾವೆ, ಅವು ಕೂಡ ಗೊತ್ತಿರಬೇಕು. ಆದರೆ ಉದ್ಘಾಟನೆಗಿದ್ದು ಅದು ರಾಯ್ಪುರ್ನಲ್ಲಿ. ಓಕೆ, ಸೊ ಇನ್ನೊಂದಿಷ್ಟು ಇಂಪಾರ್ಟೆಂಟ್, ಇದನ್ನು ಕೂಡ ಎಕ್ಸಾಮ್ನಾಗ ಕೇಳಿದ್ದಾರೆ. ಓಕೆ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದು ನಡೆದದಲ್ಲಿ ಲೇ ಮತ್ತು ಗುಲ್ಮಾರ್ಗ್ದಲ್ಲಿ. ಲೇ ಇರೋದು ಲಡಾಖ್, ಗುಲ್ಮಾರ್ಗ್ ಇರೋದು ಕಾಶ್ಮೀರ್, ಜಮ್ಮು ಅಥವಾ ಕಾಶ್ಮೀರ ಅಂತ.
ಓಕೆ, ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಇದೇ ವರ್ಷ RRB ಗ್ರೂಪ್ ಡಿಯಲ್ಲಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್, ಇದು ಈ ವರ್ಷ ದಿಯುದಲ್ಲಿ ಆಯೋಜನೆಯಾಗಿದೆ. ಇದನ್ನು ಮುಂದೆ ಎಕ್ಸಾಮ್ನಲ್ಲಿ ಕೇಳಬಹುದು. ಸೊ ಆಗಲೇ ಹೇಳಿದ ಹಾಗೆ ಖೇಲೋ ಇಂಡಿಯಾದ ಬುಡಕಟ್ಟು ಕ್ರೀಡಾಕೂಟ ಅಂದರೆ ಟ್ರೈಬಲ್ ಗೇಮ್ಸ್ ಇದು ಆಗಿರೋದು ಛತ್ತೀಸ್ಗಢದ ರಾಯ್ಪುರ್, ಜಗದಲ್ಪುರ್, ಸರ್ಗುಜಾದಲ್ಲಿ. ಈ ಕ್ವಶನ್ ಕೇಳ್ಬೋದು. ಯಾವ ರೀತಿ ಕೇಳ್ಬೋದು? ಯಾವುದಾದ್ರೂ 3 ಪ್ಲೇಸ್ ಇದನ್ನು ಕೊಡ್ತಾರೆ. ಛತ್ತೀಸ್ಗಢದ ರಾಯ್ಪುರ್ ಮತ್ತು ಜಗದಲ್ಪುರ, ಸರ್ಜುದಾ ಕೊಡ್ತಾರೆ ಆಪ್ಷನ್ಯಾಗ. 1 ಪ್ಲೇಸ್ ಬೇರೆ ಕೊಡ್ತಾರೆ. ಸೊ ಯಾವುದು ಸ್ಥಳದಲ್ಲಿ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ನಡೆದಿಲ್ಲ ಅಂತ ಕ್ವಶನ್ ಕೇಳ್ಬೋದು. ಓಕೆ, ಆ ರೀತಿಯೂ ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ಸು ಇರ್ತದೆ. ನೆಕ್ಸ್ಟು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ, ಇದು ತೆಲಂಗಾಣದಲ್ಲಿ ನವೆಂಬರ್ನಲ್ಲಿ ನಡೆಯಲಿದೆ. ಇನ್ನೂ ನಡೆದಿಲ್ಲ, ಇನ್ನೂ ನಡೆಯಬೇಕಿದೆ ಅದು. ಓಕೆ, ಇದನ್ನು ಕೇಳೋ ಚಾನ್ಸು ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್, ತೆರಿಗೆದಾರರು ಪ್ರಶ್ನೆಗಳನ್ನು ನೈಜ ಸಮಯದಲ್ಲಿ ಪರಿಹರಿಸಲು ಮತ್ತು ITR ಸಲ್ಲಿಕೆಯನ್ನು ಸರಳಗೊಳಿಸಲು ಆದಾಯ ತೆರಿಗೆ ಇಲಾಖೆಯು ಇತ್ತೀಚೆಗೆ ಪ್ರಾರಂಭಿಸಿದ AI ಚಾಲಿತ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು ಅಂತ ಕ್ವಶನ್ ಕೇಳಿದ್ದಾರೆ. ಅಪ್ಲಿಕೇಶನ್ ಹೆಸರು ಕೇಳಿದ್ದಾರೆ. ಓಕೆ, ಸೊ ಇದು ಯಾವುದಪ್ಪ ಅಂದರೆ ಆಪ್ಷನ್ ಎ ಸಾರಥಿ ಅಂತ. ಹೌದಾ? ಸೊ ಇದು ಕೂಡ ಕ್ವಶನ್ನು ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ, ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್, ಇನ್ನು ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು 2026ರಲ್ಲಿ? ಸೊ ಈ ಕ್ವಶನ್ ಕೂಡ ಕೇಳಿದ್ದಾರೆ. ಯಾವ ಜಯಂತಿ ಅಂದರೆ ಆಪ್ಷನ್ ಸಿ 165ನೇ ಜಯಂತಿ ಅಂತ. ಇದರೊಂದಿಗೆ ಇದನ್ನು ಕೂಡ ಕೇಳಿದ್ದಾರೆ. 2026ರಲ್ಲಿ ಅಂಬೇಡ್ಕರ್ ಅವರ ಜಯಂತಿಯು ಎಷ್ಟನೇ ವರ್ಷದ್ದಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟನೇ ವರ್ಷದ್ದು? 135ನೇ ಜನ್ಮ ವಾರ್ಷಿಕೋತ್ಸವವಾಗಿತ್ತು. ಯಾರದ್ದು? ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವ್ರದ್ದು. ಓಕೆ, ನೆಕ್ಸ್ಟ್, 2026ನೇ ಸಾಲಿನ ಕಲಾಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಸೊ ಯಾರಿಗೆ? ಆಪ್ಷನ್ ಸಿ ಸುಶ್ರೀ N ರಾಜಮ್ ಅವರಿಗೆ ಇದು. ಓಕೆ, ನೆಕ್ಸ್ಟು, ಕೆಲವು ಸ್ಪೋರ್ಟ್ಸ್ಮನ್ಗೆ ಈ ವರ್ಷ ಪದ್ಮ ಅವಾರ್ಡ್ಸಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅವ್ರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಅವ್ರು ಯಾರಂತ ನೋಡ್ಕೊಂಬನ್ರಿ. ಪದ್ಮಭೂಷಣ್ ಅಂತ ಕೇಳಿದರೆ ಕೇವಲ ಒಬ್ಬ ಕ್ರೀಡಾಪಟು ಮಾತ್ರ ಪಡ್ಕೊಂಡಾರ. ಅವ್ರು ಯಾರು? ವಿಜಯ್ ಅಮೃತರಾಜ್. ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಇವರು ಟೆನ್ನಿಸ್ ಆಟಕ್ಕೆ ಪ್ರಸಿದ್ಧಿ. ಇನ್ನು ನೆಕ್ಸ್ಟು, ಪದ್ಮಶ್ರೀ ಅವಾರ್ಡ್ ಪಡೆದಂತಹ ಪ್ರಮುಖ 5 ಆಟಗಾರರು ಯಾರು? ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು. ಇವ್ರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್, ಹರ್ಮನ್ಪ್ರೀತ್ ಕೌರ್ ಮಹಿಳಾ ತಂಡದ ನಾಯಕಿ, ಮತ್ತು ಸವಿತಾ ಪೂನಿಯಾ ಹಾಕಿ ತಂಡದ ಗೋಲ್ ಕೀಪರ್ ಆಗಿ ಕೆಲಸ ಮಾಡ್ತಾರೆ. ಇನ್ನು ನೆಕ್ಸ್ಟ್, ಹಾಕಿ ಕೋಚ್ ಬಲ್ದೇವ್ ಸಿಂಗ್, ಇವ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟು, ಪ್ಯಾರಾ ಅಥ್ಲೆಟಿಕ್ಸ್ ಅದರಲ್ಲಿ ಹೈ ಜಂಪ್ನಲ್ಲಿ ಪ್ರವೀಣ್ ಕುಮಾರ್ ಅವರಿಗೆ ಕೂಡ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರತಕ್ಕಂಥ 5 ಆಟಗಾರರ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಇದರ ಜೊತೆಗೇ ವಿಜಯ್ ಅಮೃತರಾಜ್ ಅವ್ರ ಮೇಲೆ ಕೂಡ ಕ್ವಶನನ್ನು ಕೇಳಿದ್ದಾರೆ. ಸೊ ಇವರು 6 ಜನ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಸೊ ಇದಾಗಲೇ ಡಿಸ್ಕಸ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿರಿ. ಮಿಲಾನೋ ಕೋರ್ಟಿನಾ 2026ರ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಒಟ್ಟು 41 ಪದಕಗಳನ್ನು ಗೆಲ್ಲುವ ಮೂಲಕ ಅಂತಿಮವಾಗಿ ಪದಕಗಳ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? 2026ರ ವಿಂಟರ್ ಒಲಿಂಪಿಕ್ಸ್ ಅಂದರೆ ಚಳಿಗಾಲದ ಒಲಿಂಪಿಕ್ಸ್ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ಇದೆ, ನೋಡ್ಕೊಂಬನ್ನಿ. ಇಲ್ಲಿ ನೋಡಿರಿ. ಸೊ ಇದನ್ನು ಹೋಸ್ಟ್ ಮಾಡಿದ್ದಲ್ಲಿ ಇಟಲಿಯಲ್ಲಿ. ಹೌದಾ? ಅದರಲ್ಲಿ ಪ್ರಮುಖವಾಗಿ ಇಟಲಿಯ ಮಿಲಾನ್ ಮತ್ತು ಕೋರ್ಟಿನಾ ಎಂಬ ನಗರಗಳಲ್ಲಿ. ಸೊ ಇದನ್ನು ಕೂಡ ಕೇಳ್ಬೋದು. ಇನ್ನು ನೆಕ್ಸ್ಟ್, ಇದು ಆರಂಭವಾಗಿದ್ದು ಫೆಬ್ರವರಿ 6ರಲ್ಲಿ, ಮುಕ್ತಾಯವಾಗಿದ್ದು 2026 ಫೆಬ್ರವರಿ 27ರಲ್ಲಿ. ಇದು 25ನೇ ಆವೃತ್ತಿ. ಹೌದಾ? ಇನ್ನು ನೆಕ್ಸ್ಟ್, ಇದರಲ್ಲಿ ಒಟ್ಟಾರೆಯಾಗಿ 93 ದೇಶ ಭಾಗವಹಿಸಿದಾವೆ. 2842 ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. 16 ರೀತಿಯ ವಿವಿಧ ಆಟಗಳದಾವೆ. 116 ಪದಕ ಸ್ಪರ್ಧೆಗಳದಾವೆ. ಹೌದಾ? ಅದರಲ್ಲಿ ಪ್ರಮುಖವಾಗಿ ಸ್ಕೀ ಮೌಂಟೇನಿಯರಿಂಗ್ ಎನ್ನುವಂತಹ ಆಟವನ್ನು ಮೊದಲ ಬಾರಿಗೆ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆ ಮಾಡಿದ್ದಾರೆ.
ಹೌದಾ. ಇನ್ನು ನೆಕ್ಸ್ಟ್ ಪ್ರಮುಖವಾಗಿ ಅಗ್ರ 5 ಪದಕ ಪಟ್ಟಿ ದೇಶಗಳು ಯಾವಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ನೋಡ್ರಿ ಇಲ್ಲಿ, ಅವರು ಕೂಡ ಅದನ್ನೇ ಕೇಳಿದ್ದಾರೆ, ಫಸ್ಟ್ ಯಾವ ತಂಡ ಇದೆ ಅಂತ. ಅದಕ್ಕೆ ಆನ್ಸರ್ ಯಾವುದು? ನಾರ್ವೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟು ನಾರ್ವೆ ತಂಡ ಇದೆ. ಒಟ್ಟಾರೆಯಾಗಿ 41 ಪದಕ, ಅದರಲ್ಲಿ 18 ಚಿನ್ನ, 12 ಬೆಳ್ಳಿ, 11 ಕಂಚು. ಓಕೆ. ಸೊ ಎರಡನೇದಾಗಿ ಅಮೇರಿಕ ತಂಡ, ಮೂರನೇದಾಗಿ ಇಟಲಿ ದೇಶ, ನಾಲ್ಕನೇದು ಜರ್ಮನಿ, ಐದನೇದು ಜಪಾನ್. ಸೊ 5 ದೇಶ ಕೂಡ ಇಂಪಾರ್ಟೆಂಟು. ಹೌದಾ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ನವದೆಹಲಿಯ ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಇದು ಕೂಡ ಕ್ವಶನ್ನು, ರಿಪೀಟೆಡ್ ಕ್ವಶನ್. ಓಕೆ. ಎಲ್ಲಿಪ್ಪ ಅಂದರೆ ಭಾರತ ರಾಜಧಾನಿ ದೆಹಲಿಯ ಭಾರತ ಮಂಟಪಂನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ನೆಕ್ಸ್ಟ್, ಮೇ 2026 ತಮ್ಮ ಅಧಿಕೃತ ಭೇಟಿಯ ಸಮಯದಲ್ಲಿ ಸ್ವೀಡನ್ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಇನ್ಫಾರ್ಮೇಷನ್ ಐತೆ ನೋಡ್ರಿ. ಪ್ರಮುಖವಾಗಿ ಮೋದಿಯವರು 2026 ಸುಮಾರು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ವೀಡನ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಸುಮಾರಷ್ಟು ದೇಶಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ದೇಶಗಳು ಅವರಿಗೆ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದಾವೆ. ಅವಷ್ಟು ಕೂಡ ಇಂಪಾರ್ಟೆಂಟೇ ಎಕ್ಸಾಮ್ ದೃಷ್ಟಿಯಿಂದ. ಸೊ ಯಾವ ದೇಶ ಅಂದರೆ ಇಲ್ಲಿ ನೋಡ್ರಿ, ಸ್ವೀಡನ್ ದೇಶ ಮೋದಿಯವರಿಗೆ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಎನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇದು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹೌದಾ. ನೆಕ್ಸ್ಟ್, ನಾರ್ವೆ ದೇಶ 2026 ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಎನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹೌದಾ. ನೆಕ್ಸ್ಟು, ಸ್ಲೋವಾಕಿಯಾ ದೇಶ ಇದೇ 2026 ಆರ್ಡರ್ ಆಫ್ ದ ವೈಟ್ ಡಬಲ್ ಕ್ರಾಸ್ ಎನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇನ್ನು ಸೆಷಲ್ಸ್ನಿಂದ ಜೂನ್ 28 ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಅಂತ ಪ್ರಶಸ್ತಿಯನ್ನು ಪಡೆದು ಮೋದಿಯವರಿಗೆ ಗೌರವಿಸಲಾಗಿದೆ. ಇದರೊಂದಿಗೆ ಇನ್ನೊಂದು ಪ್ರಮುಖ ಪ್ರಶಸ್ತಿ ಯಾವುದಪ್ಪ ಅಂದರೆ ನಮ್ಮ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಕೂಡ ಹೌದು. ಸೊ ಇದು ಕೂಡ ಒಂದು ಪ್ರಶಸ್ತಿಯನ್ನು ಮೋದಿಯವರಿಗೆ ನೀಡಿದೆ. ಆ ಪ್ರಶಸ್ತಿ ಯಾವುದಪ್ಪ ಅಂದರೆ ಅಗ್ರಿಕೋಲಾ ಅಂತ, ಅಗ್ರಿಕೋಲಾ. ಸೊ ಇದು ಕೂಡ ಕ್ವಶನ್ ಕೇಳಿದ್ದಾರೆ. ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಯಾವ ಪ್ರಶಸ್ತಿಯನ್ನು ಮೋದಿಯವರಿಗೆ ನೀಡಿ ಗೌರವಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಯಾವುದು? ಅಗ್ರಿಕೋಲಾ ಪ್ರಶಸ್ತಿ. ಯಾವುದು? ಅಗ್ರಿಕೋಲಾ ಪ್ರಶಸ್ತಿ ಅಂತ. ಹೌದಾ. ನೆಕ್ಸ್ಟ್, ಜೂನ್ 2026 ಉತ್ತರ ಪ್ರದೇಶದ ಯಾವ ಪಕ್ಷಿ ಅಭಯಾರಣ್ಯವನ್ನು ಭಾರತದ 100ನೇ ರಾಮ್ಸರ್ ಸ್ಥಳ ಎಂದು ಗೊತ್ತುಪಡಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಮ್ಸರ್ ಸೈಟ್ ಅಂತ ಬಂದಾಗ ಅವು ಯಾವತ್ತೂ ಕೂಡ ಇಂಪಾರ್ಟೆಂಟೇ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಹದಗೆಡ್ತಾ ಇದೆ. ಸೊ ನಾವು ರಾಮ್ಸರ್ ತಾಣ ಆಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಎಲ್ಲವನ್ನು ಕೂಡ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಘಟನೆ ನಡೆದರೂ ಅದು ಇವತ್ತಿನ ದಿನಗಳಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ. ಸೊ ಹಾಗಾಗಿ ರಾಮ್ಸರ್ ತಾಣ ಕೂಡ ಅತ್ಯಂತ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, 2026 ಭಾರತದಿಂದ ಸೇರಿಸಲ್ಪಟ್ಟ ಪ್ರಮುಖ ರಾಮ್ಸರ್ ತಾಣಗಳ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ. ಎಲ್ಲ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಚಾರಿ ಧಾಂದ್ ಅಂತ, ಇದು ಗುಜರಾತ್ ಒಂದು ಪ್ರದೇಶ. ಇದು ಕೂಡ 2026 ರಾಮ್ಸರ್ ತಾಣಕ್ಕೆ ಸೇರಿಸಲ್ಪಟ್ಟಿದೆ. ಇನ್ನೆಷ್ಟು ಉತ್ತರ ಪ್ರದೇಶದ ಪಟ್ನಾ ಪಕ್ಷಿ ಅಭಯಾರಣ್ಯ, ಇದು ಕೂಡ ರಾಮ್ಸರ್ ತಾಣಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿದೆ. ಇನ್ನೆಷ್ಟು ಶೇಖಾಜಿಲ್ ವನ್ಯಜೀವಿ ಅಭಯಾರಣ್ಯ ಅಥವಾ ಪಕ್ಷಿ ಅಭಯಾರಣ್ಯ. ಸೊ ಇದರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ನಮ್ಮ ಭಾರತದ 100ನೇ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ ಅದು ಜಯಪ್ರಕಾಶ್ ನಾರಾಯಣ್ ಪಕ್ಷಿ ಅಭಯಾರಣ್ಯ ಅಥವಾ ಸೂರ್ ತಾಲ್ ಅಂತ. ಯಾವುದು? ಸೂರ್ ತಾಲ್. ಎರಡು ರೀತಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ನಾಗ ಸೂರ್ ತಾಲೂ ಕೊಡ್ಬೋದು, ಜಯಪ್ರಕಾಶ್ ನಾರಾಯಣ್ ಕೊಡ್ಬೋದು. ಓಕೆ, ಯಾವ್ದು ಬಂದರೂ ನೀವು ಆನ್ಸರ್ ಮಾಡಬೇಕು. ಓಕೆ.
ಸೊ ಇದು ಕೂಡ ಕ್ವಶನ್ ಕೇಳಿದಾರೆ, ಭಾರತದ 100ನೇ ರಾಮ್ಸರ್ ತಾಣ ಯಾವುದು ಅಂತ. ಓಕೆ, ನೆಕ್ಸ್ಟು ಈಗ ಪ್ರಸ್ತುತ 101ನೇ ರಾಮ್ಸರ್ ತಾಣ ಘೋಷಣೆಯಾಗಿದೆ. ಇದು ಐ ಹೋಪ್ ಇದನ್ನು ಕ್ವಶನಲ್ಲಿ ಕೇಳಂಗಿಲ್ಲ ಅನಿಸುತ್ತೆ, ಯಾಕಂದರೆ ಇದು ಇತ್ತೀಚೆಗೆ ನಡೆದದ್ದು. ಇದೇ ಆಗಸ್ಟ್ನಲ್ಲಿ ಇದು ಘೋಷಣೆಯಾಗಿದೆ. ಓಕೆ, ಸೊ ಇದು ಯಾವುದಪ್ಪ ಅಂದರೆ ಗ್ಲಾಸ್ ಸರೋವರ ಅಂತ. ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಭಾರತದ 101ನೇ ರಾಮ್ಸರ್ ತಾಣ. ಓಕೆ, ನೆಕ್ಸ್ಟ್ 98ನೇ ಅಕಾಡೆಮಿ ಪ್ರಶಸ್ತಿ ಅಥವಾ ಆಸ್ಕರ್ ಅವಾರ್ಡ್ ಅಂತ. ಇದನ್ನು ಸೀನಿಯರ್ಸ್ನಲ್ಲಿ ಅದ್ಭುತ ದ್ವಿಪಾತ್ರದಲ್ಲಿ ನಟಿಸಿದ್ದಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. 98ನೇ ಆಸ್ಕರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದ್ರೆ ಆಪ್ಷನ್ ಸಿ ಮೈಕಲ್ ಜೋರ್ಡನ್ ಅವರು. ಇವರೊಂದಿಗೆ ಇನ್ನೂ ಹಲವರಿಗೆ ಈ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ವಿವಿಧ ವಿಭಾಗದಲ್ಲಿ. ಫಾರ್ ಎಕ್ಸಾಂಪಲ್ ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟ, ಅತ್ಯುತ್ತಮ ಪೋಷಕ ನಟಿ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರ, ಹೀಗೆ ಹಲವಾರು ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳು ಬಂದವ. ಅಷ್ಟು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿರಿ, ಅತ್ಯುತ್ತಮ ಚಿತ್ರ ಅಂತ ಬಂದಾಗ ಅದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ, ಇದರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶಕ ಪಾಲ್ ಥಾಮಸ್ ಆ್ಯಂಡರ್ಸನ್ ಅಂತ. ಇವರು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂಬ ಚಿತ್ರದ ನಿರ್ದೇಶಕರು, ಅಂದರೆ ಡೈರೆಕ್ಟರ್. ನೆಕ್ಸ್ಟ್ ಅತ್ಯುತ್ತಮ ನಟ ಆಗಲೇ ಹೇಳಿದ ಹಾಗೆ ಮೈಕಲ್ ಬಿ ಜೋರ್ಡನ್ ಅವರು. ನೆಕ್ಸ್ಟ್ ಅತ್ಯುತ್ತಮ ನಟಿ ಜೆಸ್ಸಿ ಬಕ್ಲಿ ಅವರು. ಇನ್ನು ಅತ್ಯುತ್ತಮ ಪೋಷಕ ನಟ ಬಂದಾಗ ಸೀನ್ ಪೇನ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎನ್ನುವಂಥ ಚಿತ್ರದಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಓಕೆ, ಇನ್ನು ಅತ್ಯುತ್ತಮ ಪೋಷಕ ನಟಿ ಅಂತ ಬಂದಾಗ ಎಮಿ ಮ್ಯಾಡಿಗನ್ ಅಂತ. ಓಕೆ, ಇವರಷ್ಟು ಕೂಡ ಇಂಪಾರ್ಟೆಂಟ್ RRB ಗ್ರೂಪ್ ಡಿ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ನೆಕ್ಸ್ಟ್ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ಗುಂಪು ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಯಾವ ಅತ್ಯುನ್ನತ ಪ್ರಶಸ್ತಿಯಿಂದ ಗೌರವಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಇದೇ RRB ಗ್ರೂಪ್ ಡಿಯಲ್ಲಿ. ಸೊ ಯಾವ ಪ್ರಶಸ್ತಿಪ್ಪ ಅಂದರೆ ಆಪ್ಷನ್ ಸಿ ಅಶೋಕ ಚಕ್ರ. ಹೌದಾ? ಹಾಗಾದರೆ 77ನೇ ಗಣರಾಜ್ಯೋತ್ಸವ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಇದೇ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಪತಿ ಪದಕವನ್ನು ಘೋಷಣೆ ಮಾಡ್ತಾರೆ ನಮ್ಮ ರಾಷ್ಟ್ರದ ಪೊಲೀಸರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ. ಸೊ ಎಷ್ಟು ಜನರಿಗೆ ಘೋಷಣೆ ಮಾಡಿದ್ದಾರೆ 2026ರಲ್ಲಿ ಅಂತಂದರೆ ಸುಮಾರು 131 ಜನರಿಗೆ ರಾಷ್ಟ್ರಪತಿ ಪದಕವನ್ನು ಘೋಷಣೆ ಮಾಡಿದ್ದಾರೆ. ಸೊ ಇದರ ಮೇಲೆ ಕೂಡ ಕ್ವಶನ್ ಕೇಳಿದರು. ರಾಷ್ಟ್ರಪತಿ ಪದಕ ಇದರ ಮೇಲೆ ಕೂಡ ಕ್ವಶನ್ ಕೇಳಿದರು ಇದೇ ಒಂದು ಗ್ರೂಪ್ ಡಿ ಎಕ್ಸಾಮ್ನಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2026ರ ಥೀಮ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಥೀಮ್ ಅಂತ ಬಂದಾಗ ಎಲ್ಲ ಥೀಮ್ಗಳು ನೆನ್ಪಿಡೋದು ಅವಶ್ಯಕತೆ ಇಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಥೀಮ್ಗಳು ಇಂಪಾರ್ಟೆಂಟ್ ಇರ್ತಾವೆ. ಸೊ ಅವು ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ವಿಶ್ವ ಭೂಮಿ ದಿನ. ಇದು ಕ್ವಶನ್ ಕೂಡ ಸಿಕ್ಕಾಪಟ್ಟೆ ರಿಪೀಟ್ ಆಯ್ತು ನೋಡ್ರಿ. ವಿಶ್ವ ಭೂಮಿ ದಿನದ ಘೋಷವಾಕ್ಯ ಯಾವುದಾಗಿತ್ತು ಅಥವಾ ವಿಷಯ ವಸ್ತು ಯಾವುದಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ವಿಶ್ವ ಭೂಮಿಯನ್ನು ನಾವು ಪ್ರತಿ ವರ್ಷ ಏಪ್ರಿಲ್ 22ರಂದು ಆಚರಣೆ ಮಾಡ್ತೀವಿ. ಸೊ 2026ರ ಏಪ್ರಿಲ್ 22ರ ವಿಶ್ವ ಭೂಮಿ ದಿನದ ಘೋಷವಾಕ್ಯ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಗ್ರಹ ನಮ್ಮ ಶಕ್ತಿ ಅಥವಾ ನಮ್ಮ ಶಕ್ತಿ ನಮ್ಮ ಗ್ರಹ ಅಂತ ಇಂಗ್ಲೀಷ್ನಲ್ಲಿ ಕೊಡ್ಬೋದು. ಅವರ್ ಪವರ್ ಅವರ್ ಪ್ಲ್ಯಾನೆಟ್ ಅಂತ ಕೊಡ್ತಾರೆ ಇಂಗ್ಲೀಷ್ನಲ್ಲಿ ಕೊಟ್ಟರೆ. ಇನ್ನು ಕನ್ನಡದಲ್ಲಿ ಕೊಟ್ಟರೆ ನಮ್ಮ ಶಕ್ತಿ ನಮ್ಮ ಗ್ರಹ ಅಂತ ಕೊಡ್ತಾರೆ. ಸೊ ಈಗ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಅವರು ಆಲ್ಮೋಸ್ಟ್ ಕನ್ನಡದಲ್ಲಿನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನು ಮಹಿಳಾ ದಿನ ಥೀಮ್ ಕೂಡ ಇಂಪಾರ್ಟೆಂಟ್. ಓಕೆ, 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನಪ್ಪ ಅಂದ್ರೆ ನ್ಯಾಯ, ಕ್ರಿಯಾಶೀಲತೆ, ಎಲ್ಲ ಮಹಿಳೆಯರ ಮತ್ತು ಬಾಲಕಿಯರಿಗಾಗಿ ಹಕ್ಕುಗಳು ಅಂತ. ಇಂಗ್ಲೀಷ್ನಲ್ಲಿ ರೈಟ್ಸ್, ಜಸ್ಟಿಸ್, ಆ್ಯಕ್ಷನ್ ಫಾರ್ ಆಲ್ ವುಮನ್ ಆ್ಯಂಡ್ ಗರ್ಲ್ಸ್ ಅಂತ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ದಿನ ಅಂದರೆ ಮಾರ್ಚ್ 8ರಂದು ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟು ಪರಿಸರ ದಿನಾಚರಣೆ ಪ್ರತಿ ವರ್ಷ ಜೂನ್ 5ರಂದು ಆಚರಣೆ ಮಾಡ್ತೀವಿ. ಸೊ ಇದು ನಿಮಗೆ ಗೊತ್ತೇ ಇದೆ.
ಸೊ ಅವತ್ತಿನ ಒಂದು ಥೀಮ್ ಏನಾಗಿತ್ತಪ್ಪ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಕೂಡ ಇದೊಂದು ಥೀಮ್ ಆಗಿತ್ತು. ಆದರೆ ಎಕ್ಸಾಮಲ್ಲಿ ಇದನ್ನು ಕೇಳಿಲ್ಲ ಅವ್ರು ಏನು ಕೇಳಿದ್ದಾರೆ ಅಂತಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ, ಇದನ್ನೇ ಕೊಟ್ಟಿದ್ದಾರೆ ಎಕ್ಸಾಮ್ನಲ್ಲಿ, ಇದೇ ಥೀಮನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆದ್ದರಿಂದ ಇದೇ ಥೀಮನ್ನು ನೀವು ಜಾಸ್ತಿ ಫೋಕಸ್ ಮಾಡಿ ಓದ್ರಿ. ನೆಕ್ಸ್ಟ್, ಜನವರಿ 2026ರಲ್ಲಿ ಬಿಡುಗಡೆಯಾದ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕ 2026, ಅಂದರೆ ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026 ರಲ್ಲಿ 154 ದೇಶಗಳ ಪೈಕಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ಸ್ಥಾನ ಅಂತಂದರೆ ಇದು 16ನೇ ಸ್ಥಾನ. ಸೊ ಇವುಗಳೊಂದಿಗೆ ಇನ್ನಷ್ಟು ಸೂಚ್ಯಂಕಗಳ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ, ಇವಷ್ಟು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿರಿ, ನಾವೀನ್ಯತೆ ಅಂತಂದ್ರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ, ಇದರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ಭಾರತ 2026ರಲ್ಲಿ ಸುಮಾರು 139 ದೇಶಗಳ ಪೈಕಿ 38ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಭ್ರಷ್ಟಾಚಾರ. 2026ರಲ್ಲಿ ಭಾರತ ತನ್ನ ಸ್ಥಾನ 182 ದೇಶಗಳ ಪೈಕಿ 91ನೇ ಸ್ಥಾನವನ್ನು ಪಡೆದಿದೆ. ಇದು ಕ್ವಶನ್ ಅಂತೂ ಕೇಳಿದ್ದಾರೆ, ನಾನು ಆಗಲೇ ರಿಪೀಟ್ ಕೂಡ ಮಾಡಿದ್ದೀನಿ. ಯಾವ ಥರಪ್ಪ ಅಂದರೆ 182 ದೇಶ ಅದಾವ, ಅದನ್ನು ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ, 91, ಇದೇ ಭಾರತದ ರ್ಯಾಂಕ್ ಅಂತ, ಈ ರೀತಿ ನೆನಪು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟು ಪರಿಸರ. 2026ರಲ್ಲಿ ಭಾರತದ ಸ್ಥಾನ 177 ದೇಶಗಳಲ್ಲಿ 176ನೇ ಆಗಿದೆ. ಅಂದರೆ ಭಾರತದಲ್ಲಿ ಪರಿಸರ ದುರ್ಗಮವಾಗಿದೆ, ಅಂದರೆ ಮಾನವನ ಅತಿಯಾದ ನಗರೀಕರಣದಿಂದ ಪರಿಸರದ ಅಂತ್ಯವಾಗ್ತದೆ ಅಂತ ಇದನ್ನು ಹೇಳಿಕೊಡುತ್ತೆ. ಹೌದಾ? ನೆಕ್ಸ್ಟ್, ಜನವರಿ 2026ರಲ್ಲಿ ಕೇಂದ್ರ ಪರಿಸರ ಸಚಿವಾಲಯವು ಯಾವ ವನ್ಯಜೀವಿ ಅಭಯಾರಣ್ಯದ ಸುತ್ತಲೂ 0ದಿಂದ 10 ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ವಲಯಪ್ಪ ಅಂತಂದರೆ ಇದು, ಸೊ ಅದಕ್ಕೆ ನಮ್ಮ ಇಲ್ಲಿ ನೋಡ್ರಿ ಯಾವ ಕ್ವಶನ್ ರಿಪೀಟ್ ಆಗಿದಾವಲ್ಲ ಅದ್ರ ಬಗ್ಗೆ. ನಾವು 2022ರಲ್ಲಿ ಪ್ರಾಜೆಕ್ಟ್ ಚೀತಾ ಅಂತ ಒಂದು ಯೋಜನೆಯನ್ನು ಆರಂಭಿಸ್ತಾರೆ ನಮ್ಮ ಭಾರತದ ಕೇಂದ್ರ ಸರ್ಕಾರ. ಮೊದಲನೇದಾಗಿ ನಾವು ನಮೀಬಿಯಾ ದೇಶದಿಂದ ಚೀತಾಗಳನ್ನು ತಂದು ಮಧ್ಯಪ್ರದೇಶದ ಕುನ್ಹೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡ್ತೀವಿ. ಹೌದಾ? ಅದೇ ರೀತಿ ಎರಡನೇ ಬಾರಿಯೂ ಕೂಡ ನಾವು ನಮೀಬಿಯಾದಿಂದನೇ ಮತ್ತು ಚೀತಾಗಳನ್ನ ತೊಗೊಂಬಂದು ಮತ್ತೆ ಕುನ್ಹೋ ಪಾಲ್ಪುರ್ನಲ್ಲಿ ಅವುಗಳನ್ನ ಬಿಡ್ತೀವಿ. ಆದರೆ 2026ರಲ್ಲಿ ಇಲ್ಲಿ ನೋಡಿರಿ, 2026ರಲ್ಲಿ ಬೋಟ್ಸ್ವಾನಾ ದೇಶದಿಂದ 9 ಚಿರತೆಗಳ 3ನೇ ಬ್ಯಾಚ್ ಕುನ್ಹೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದಿತ್ತು. ಅವುಗಳಲ್ಲಿ 2 ಹೆಣ್ಣು ಚಿರತೆಗಳನ್ನು ಮೇ 2026ರಲ್ಲಿ ಕಾಡಿಗೆ ಬಿಡಲಾಯಿತು ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಪ್ರಾಜೆಕ್ಟ್ ಚೀತಾ ಅನ್ವಯ ಚೀತಾಗಳನ್ನು ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ರಾಷ್ಟ್ರೀಯ ಉದ್ಯಾನವನ? ಮಧ್ಯಪ್ರದೇಶದ ಕುನ್ಹೋ ಪಾಲ್ಪುರ್. ಇದರ ಹೆಸರು ಕುನ್ಹೋ ಅಷ್ಟೇ ಅಲ್ಲ, ಕುನ್ಹೋ ಪಾಲ್ಪುರ್ ಅಂತ, ಕುನ್ಹೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್. ಹೌದಾ? ಇದೇ ರೀತಿ ಚಿರತೆಗಳನ್ನು ಗಾಂಧಿಸಾಗರ್, ನೌರಾದೇಹಿ ಮತ್ತು ಗುಜರಾತ್ನ ಬನ್ನಿ ಹುಲ್ಲುಗಾವಲುಗಳಿಗೆ ಕೂಡ ವಿಸ್ತರಿಸುವ ಯೋಜನೆಯನ್ನು ಭಾರತದ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ. ಇದರೊಂದಿಗೆ ಗುಜರಾತ್ ಅಂತ ಬಂದಾಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕೇಳಿರ್ಬೋದು, ಗಿರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ನೀವು ಕೇಳಿರ್ಬೋದು. ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದರೆ ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳಿಗೆ ಹೆಸರುವಾಸಿಯಾದ ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಹೌದಾ? ಸೊ ಇದಿಷ್ಟು
RRB ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ GK ಕ್ವಶನ್ಸ್ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗತ್ತವ. 20 ಕ್ವಶನ್ ಕೇಳಿದರೆ ಅದರಲ್ಲಿ ಸುಮಾರು 5ರಿಂದ 6 ಕ್ವಶನ್ ಕೂಡ ರಿಪೀಟ್ ಆಗಿದಾವ. ಓಕೆ, ಅದು ಸೂಚ್ಯಂಕ ಆಗಿರ್ಬೋದು, ಪರಿಸರ ಸಂಬಂಧಪಟ್ಟ ಆಗಿರ್ಬೋದು, ಮತ್ತು ಅದು ಯಾವುದಾದ್ರೂ ಹೊಸ ಯೋಜನೆ ಆಗಿರ್ಬೋದು, ಮತ್ತು ಬಜೆಟ್ ಬಗ್ಗೆ ಆಗಿರ್ಬೋದು, ಚುನಾವಣೆಗಳ ಬಗ್ಗೆ ಆಗಿರ್ಬೋದು, ಕ್ರೀಡಾ ಬಗ್ಗೆ ಆಗಿರ್ಬೋದು, ಪ್ರಶಸ್ತಿಗಳ ಬಗ್ಗೆ ಆಗಿರ್ಬೋದು, ಇದೇ ರೀತಿ ಹಲವಾರು ವಿಭಾಗದಿಂದ ಕ್ವಶನ್ಸ್ ರಿಪೀಟ್ ಆಗಿದಾವೆ. ಓಕೆ, ಆದ್ದರಿಂದ ಈ ಒಂದು ವಿಡಿಯೋ ಮಾಡಬೇಕಂತ ಅನಿಸಿತ್ತು. ಯಾಕಂದರೆ ನಿಮಗೆಲ್ಲ ವಿಡಿಯೋ ನೋಡೋಕ್ಕೂ ಆಗಲ್ಲ. ಓಕೆ, ಅದರ ಬದಲು ನೀವು ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ ಎಲ್ಲ ಕ್ವಶನ್ಸು ಆಲ್ಮೋಸ್ಟ್ ಕವರ್ ಆಗ್ತಾವೆ. ಓಕೆ, ಸೊ ಎಲ್ರಿಗೂ ಇನ್ನು ಮುಂದೆ ಎಕ್ಸಾಮ್ ಬರೀತಾ ಇರೋರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.